ಮೊದಲಿಗೆ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಬರೋಣ. ಮೈಕ್ರೋ ಫೈನಾನ್ಸ್ ಎಲ್ಲೆಲ್ಲಿ ಕಾಟ ಕೊಟ್ಟಿಲ್ಲ ಹೇಳಿ. ಚಾಮರಾಜನಗರ ಡಿಸ್ಟಿಕ್ಕು ಜೊತೆಗೆ ರಾಮನಗರ, ಹಾವೇರಿ ಎಲ್ಲ ಕಡೆಯೂ ಕೂಡ ಮೈಕ್ರೋ ಫೈನಾನ್ಸ್ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ರಾಜ್ಯದಲ್ಲಿ. ಹಾಗಾಗಿ ಸರ್ಕಾರ ಇದಕ್ಕೆ ಮೂಗುದಾರ ಹಾಕೋದಕ್ಕೆ ಸುಗ್ರೀವಾಜ್ಞೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಸುಗ್ರೀವಾಜ್ಞೆ ತರೋ ಮೂಲಕ ಕಾನೂನನ್ನ ಜಾರಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆಯಂತೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಕಾನೂನು ಸಚಿವರಾದಂತಹ HK ಪಾಟೀಲ್ ರಿಯಾಕ್ಷನ್ ಕೊಟ್ಟರು. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮೂಗುದಾರ ಹಾಕಬೇಕು ಅಂತೇಳಿ ಪವರ್ ಟಿವಿ ವಿಸ್ತೃತ ವರದಿಯನ್ನ ಬಿತ್ತರಿಸಿತ್ತು. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್. ಪವರ್ ಟಿವಿಯಲ್ಲಿ ವರದಿ ಬಳಿಕ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಫೈನಾನ್ಸ್ ಕಿರುಕುಳದ ಬಗ್ಗೆ ವರದಿ ಮಾಡಿತ್ತು ಪವರ್ ಟಿವಿ, ಅದು ಕೂಡ ನಿರಂತರವಾಗಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಫೈನಾನ್ಸ್ ಹಾವಳಿ, ಈ ಫೈನಾನ್ಸ್ ಅವರು ಕಿರುಕುಳ ಕೊಡ್ತಾ ಇದ್ರು ಅಂತೇಳಿ. ಚಾಮರಾಜನಗರ ಡಿಸ್ಟಿಕ್ಕು, ರಾಮನಗರ, ಹಾವೇರಿ, ಬಳ್ಳಾರಿ ಕಡೆ, ನೆಲಮಂಗಲ, ತುಮಕೂರು ಎಲ್ಲ ಯಾವ ಜಿಲ್ಲೆನೂ ಬಿಟ್ಟಿಲ್ಲ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು. ಎಲ್ಲ ಕಡೆಯೂ ಕೂಡ ಅಷ್ಟೇ ಕೊಡೋದು ಒಂದು ಸಣ್ಣ ಮಟ್ಟದ ಅಮೌಂಟು, 15,000 ರೂಪಾಯಿದಿಂದ ಒಂದು 45,000 ರೂಪಾಯಿ ಒಳಗಡೆ. ಮೈಕ್ರೋ ಫೈನಾನ್ಸ್ ಅಂದರೆ ಅದಕ್ಕೇನೆ ಸಣ್ಣ ಮಟ್ಟದಲ್ಲಿ ಸಹಾಯಧನ, ಈ ಸಾಲ ಕೊಡೋದು. ಅದಕ್ಕೆ ಎಷ್ಟೋ ಜನ ಕಿಡ್ನಿ ಮಾರ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಮನೆ ಬಿಟ್ಟು ಒಂದು ಯಾವುದೋ ಒಂದು ಗುಡಿಸಲು ಪಾಳು ಬಿದ್ದಿರೋ ಮನೆಯಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಇವರೇ ಮಹಿಳೆ ತಮ್ಮ ಗಂಡನಿಗೆ ಸ್ವಲ್ಪ ಆರೋಗ್ಯ ಚಿಕಿತ್ಸೆಗೆ ಅಂತೇಳಿ ಒಂದು ಸ್ವಲ್ಪ ಅಮೌಂಟ್ ಬೇಕಾಗಿರುತ್ತೆ. ಮೈಕ್ರೋ ಫೈನಾನ್ಸಿಂದ ಒಂದು ಸ್ವಲ್ಪ ಮಟ್ಟದ ಹಣ ತಗೊಂಡಿರ್ತಾರೆ. ಆಮೇಲೆ ಬಡ್ಡಿ ಕಟ್ಟಿ 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 ಅಸಲು ತೀರ್ತಾನೇ ಇಲ್ಲ. ಕಡೆಗೆ ಕಿಡ್ನಿ ಮಾರ್ಕೊಂಡು ಸಾಲ ತೀರಿಸುವಂಥ ಪರಿಸ್ಥಿತಿ ಬಂತು. ನೋಡಿ ಹೆಂಗಾಗಿದೆ ಪರಿಸ್ಥಿತಿ ಅಂತ. ಈ ಫೈನಾನ್ಸ್ ಕಿರುಕುಳ ಕುರಿತಂತೆ ನಿನ್ನೆ ಮೊನ್ನೆಯಿಂದಲೂ ಕೂಡ ವಿಸ್ತೃತವಾಗಿ ಪವರ್ ಟಿವಿ ನಾನ್ ಸ್ಟಾಪ್ ಕವರೇಜ್ ಅನ್ನ ಮಾಡ್ತು, ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು. ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೆ ಮೂಗುದಾರ ಹಾಕಬೇಕು ಅಂತ ಹೇಳಿ ಸುಗ್ರೀವಾಜ್ಞೆ ತರೋದಕ್ಕೆ HK ಪಾಟೀಲ್ ಅವರು ಇದ್ರ ಬಗ್ಗೆ ಮಾತನಾಡಿದರು. ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ನೋಡಿ ಬೇಸತ್ತು ಹೋಗಿದ್ದಾರೆ ಜನ. ಆ ಮನೆ ಮೇಲೆ, ಗೋಡೆ ಮೇಲೆ ಬರೀತಾರೆ, ಯಾವುದೋ ಒಂದು ಗ್ರಾಮ ರಾಮನಗರ ಸೈಡು, ಈ ಮೈಕ್ರೋ ಫೈನಾನ್ಸಿಂದ ಅಮೌಂಟ್ ತಗೊಂಡಿದ್ದಾರೆ, ಮನೆಯನ್ನು ಅಡವಿಟ್ಟು ಸಾಲ ತೀರಿಸಿಲ್ಲ ಅಂದರೆ ಹರಾಜು ಮಾಡಬೇಕಾಗತ್ತೆ, ಈ ರೀತಿಯಾಗಿ ಬರೆದುಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಪಾಪ ಮಾನಕಂಜಿ ಇಡೀ ಊರಿಗೂರೇ ಖಾಲಿ ಆಯಿತು. ಎಷ್ಟೋ ಜನ, ಎಷ್ಟೋ ಮನೆಗಳಿಗೆ ಆ ಗ್ರಾಮದಲ್ಲಿ ಉದ್ದಕ್ಕೂ ಕೂಡ ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸಾಲ ತಗೊಂಡಿರೋರು ಮನೆ ಗೋಡೆ ಮೇಲೆಲ್ಲ. ಅವಮಾನ ತಡೆಯೋಕ್ಕಾಗಲ್ಲ ಅಂಥೇಳಿ ಊರೇ ಬಿಟ್ಬಿಟ್ರು. ಆಮೇಲೆ ಇನ್ನೊಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಹಾಗಾಗಿ ಇನ್ನುಳಿದಿದ್ದರಲ್ಲ ಸಾಲ ತಗೊಂಡಿರೋರು, ಸಾಲ ತೀರ್ಸೋಕ್ಕಾಗಲಿಲ್ಲ ಅಂದರೆ ಆತ್ಮಹತ್ಯೆ ಮೊರೆ ಹೋಗ್ಬಿಟ್ರೆ ಹೆಂಗೆ ಅಂಥೇಳಿ ಪಾಪ ಮಹಿಳೆಯರು ತಮ್ಮ ಮಾಂಗಲ್ಯ ಸರವನ್ನು ಸಿದ್ದರಾಮಯ್ಯನವ್ರಿಗೆ ಹಾಗೆ ಹೋಮ್ ಮಿನಿಸ್ಟ್ರಿಗೆ ಕಳಿಸಿದ್ರು. ನಮ್ಮ ಮಾಂಗಲ್ಯ ಉಳಿಸ್ಕೊಳ್ಳಿ ಸಾರ್, ಹಿಂಗಾಗಿದೆ ಪರಿಸ್ಥಿತಿ ಅಂತ. ನೋಡಿ ಅಲ್ಲಿ ಕಿಡ್ನಿ ಮಾರ್ಕೊಂಡಿದ್ದವರು. ಆಮೇಲೆ ಎಷ್ಟೋ ಜನ ಸ್ವಂತ ಮನೆನೂ ಸ್ವಲ್ಪ ಸ್ವಲ್ಪ ದುಡ್ಡು ಕೂಡಿಟ್ಟು ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡಿರ್ತಾರೆ. ಆ ಮನೆ ಖಾಲಿ ಮಾಡಿಸ್ಬಿಡ್ತಾರೆ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು, ಆಚೆಗೆ ಹಾಕ್ಬಿಡ್ತಾರೆ. ಆವಾಗ ಯಾವುದೋ ಪಾಳು ಬಿದ್ದಿರೋ ಮನೆಯಲ್ಲಿ ಅವರು ಬದುಕಬೇಕಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೆಂಗೆಲ್ಲ ಪರಿಸ್ಥಿತಿಗಳು ಬಂದೋದಕ್ಕೆ ನೋಡಿ. ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು ಒಂದಷ್ಟು ಜನ. ಈಗ ಅವ್ರ ಕುಟುಂಬಕ್ಕೆ ಯಾರು ಆಧಾರ ಸ್ತಂಭ? ಮಗನೋ, ಒಬ್ಬನೇ ಮಗ ಇರೋಂಥ ಅಪ್ಪ ಅಮ್ಮ ಇರ್ತಾರೆ, ಅವ್ರೇನು ಮಾಡ್ತಾರೆ?